ಕುಸ್ತೋಗಿ ಅಂತಕ್ಕಂಥವರು ಬೆಳಗಾವಿಯಿಂದ ಬಂದಿದ್ದಾರೆ. ಅವರು ನಿಮಗೆ ಮ್ಯಾಥಮೆಟಿಕ್ಸ್ ವಿಷಯದ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಈ ಒಂದು ತ್ರಿವಿಧ ದಾಸೋಹಿಗಳಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳು ಎಲ್ಲರಿಗೂ ಸಹ ದೇಶದ ಎಲ್ಲ ಜಿಲ್ಲೆ ರಾಜ್ಯಗಳಿಂದ ಮತ್ತು ಜಿಲ್ಲೆಗಳಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಾ. ಅವರಿಗೆ ಆಶ್ರಯವನ್ನು ಮತ್ತು ವಿದ್ಯಾದಾನವನ್ನು ಮತ್ತು ಅನ್ನದಾನವನ್ನು ನೀಡ್ಕೊಳ್ತಾ ಬಂದಿದ್ದಾರೆ. ಅವರಿಗೆ ನಾವೆಲ್ಲರೂ ಸಹ ನಮ್ಮ ಜೀವನದಲ್ಲಿ ನಾವು ಮರೆಯಲಾಗದ ಒಂದು ಗಳಿಗೆ ಅಂತ ನಾವು ತಿಳಿದುಕೊಳ್ಳಬಹುದು. ನನ್ನ ಹೆಸರು BR ತೀರ್ಥೇಶ್ವರ, ಸಹ ಶಿಕ್ಷಕ, ಶ್ರೀ ಸಿದ್ಧಲಿಂಗೇಶ್ವರ ಸನ್ನಿವಾಸ ಉನ್ನತ ಪ್ರೌಢಶಾಲೆ, ಸಿದ್ಧಗಂಗಾ ಮಠ. Thank you, sir. Okay, good morning to all of you. ನಾನು ಅಂಕುಶ್ ದುರ್ಗಿ ಎಂದು ಬೆಲ್ಗಾಂನಿಂದ ಬಂದಿದ್ದೇನೆ. ಇದು ನನ್ನ ಕಾವ್ಯನಾಮಿದೆ. ಸಾವಿರಾರು ಕವನಗಳನ್ನು ನಾನು ಬರಿತಾ ಇದ್ದೇನೆ. ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್ 4 ಭಾಷೆಗಳಲ್ಲಿ. ಜೊತೆಗೆ ನಾನು ಸುಮಾರು ಒಂದು 25 ವರ್ಷ ಲೆಕ್ಚರಿಂಗ್ ಮಾಡಿದೆ. ಧಾರವಾಡ, ಬೆಲ್ಗಾಮ, ಅಥಣಿ ನನ್ನ ನೇಟಿವ್ ತಾಲೂಕ. ಒಂದು ಚಿಕ್ಕ ಹಳ್ಳಿ ಸೀನಾಳ್ ಅಂಥೇಳಿ, ಇನ್ನೊಂದು ಪಕ್ಕದ ಹಳ್ಳಿ ಕೂಲಕ್ಬಾಳೆ ಅಂಥೇಳಿ ಮಿಕ್ಸಪ್ ಇದ್ದೀವಿ ನಾವು ಚಿಕ್ಕ 2 ಹಳ್ಳಿಯಲ್ಲಿ. ಜೊತೆಗೆ ನಾನು ಮಹಾರಾಷ್ಟ್ರದಲ್ಲಿ ಕೂಡ ಲೆಕ್ಚರಿಂಗ್ ಮಾಡಿದೆ. ಅಲ್ಲಿ ಮಹಾರಾಷ್ಟ್ರ ಬೌಂಡ್ರಿ ನಮಗೆ. ಸೊ 2 ಸ್ಟೇಟ್ದಲ್ಲಿ ಲೆಕ್ಚರಿಂಗ್ ಮಾಡಿದೆ. ಲೆಕ್ಚರಿಂಗ್ ಮಾಡ್ತಾ ಇವತ್ತಿನವರೆಗೆ ನಾನು ಸ್ಟಡಿ ಮಾಡ್ತಾ ಇದ್ದೇನೆ. ಸುಮಾರು ಒಂದು 16 ಡಿಗ್ರೀಸ್ ಕವರ್ ಮಾಡಿದೆ. ಜಸ್ಟ್ ಇವಾಗ ಒಂದು PhD ಮುಗಿತಾ ಇದೆ, ಆಲ್ಮೋಸ್ಟ್ ಮುಗಿದಿದೆ. ಜಸ್ಟ್ ಲಾಸ್ಟ್ ಫಾರ್ಮಾಲಿಟೀಸ್ ಉಳಿದಿವೆ. ಆಮೇಲೆ ಇನ್ನೊಂದಕ್ಕಾಗಿ ಪ್ಲ್ಯಾನ್ ಇದೆ. ನಾವು ಐ ಆಮ್ ದ ಸ್ಟೂಡೆಂಟ್ ಆಫ್ 60 ಇಯರ್ಸ್. 60ಕ್ಕೆ ಬಂದೆ, ಇನ್ನೂ ಸ್ಟಡಿ ನಡೀತಾ ಇದೆ. ಭಾಳ ಸ್ಟೂಡೆಂಟ್ಸ ಏನಪ್ಪ ನನಗೆ ಸ್ಟಡಿ ಬೋರ್ ಯಾವಾಗ ಮುಗಿಸ್ತದ ಅನ್ನೋ ಅಂತ ಭಾಳ ಸ್ಟೂಡೆಂಟ್ಸ್ ವಿಚಾರ ಮಾಡ್ತಾ ಇರ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಸ್ಟಡಿ ಅನ್ನೋದು ಇದು ನಿರಂತರ ಪ್ರಕ್ರಿಯೆ ಇರಲೇಬೇಕು. ಹಾಗಾಗಿ ಚೆನ್ನಾಗಿ ಎಲ್ಲವೂ ಸ್ಟಡಿ ನಾವು ಕವರ್ ಮಾಡ್ಬೋದು. ಬಹಳಷ್ಟು ಥಿಂಗ್ಸ್ ಇದೆ. ನಮ್ಮ ವಿಶೇಷವಾದ ನಮ್ಮ ತುಮಕೂರು ಮಠದ ಸ್ವಾಮೀಜಿಯವರು ಒಟ್ಟು ಅಲ್ಲಿಂದ ಇಲ್ಲಿವರೆಗೆ ಇದ್ದಂಥ ನಮ್ಮ ಎಲ್ಲ ಸ್ವಾಮೀಜಿಯವರ ಆಶೀರ್ವಾದ ತಮಗಿದೆ, ನನಗೂ ಸಿಕ್ಕಿದೆ. ಇವಾಗ ನನಗೆ ನಿನ್ನೆ ಬಂದು ಸ್ವಾಮೀಜಿಯವರ ಕಡೆಗೆ ನಾನು ಸ್ಟಡಿ ಇಂಪ್ರೂವ್ಮೆಂಟ್ ಬಗ್ಗೆ ಒಂಚೂರು ಮಾತಾಡಿದಾಗ ಅವರು ಹೆಚ್ಚಿಗೇನು ವಿಶೇಷವಾದ ಏನಾದರೂ ಮಾಹಿತಿ ತೋರಿಕ್ಕಿಂತಲೂ ಅವರು ನನ್ನ 1-2 ಮಾತಿನ ಮೇಲೆ ನಮ್ಗೊಂದು ಸಮಯ ಕೊಟ್ಟಿದ್ದಾರೆ, ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಆ ಸ್ವಾಮೀಜಿಯವರಿಗೆ ಮತ್ತು ತಮ್ಮ ಎಲ್ಲ ಟೀಚಿಂಗ್, ನಾನ್ ಟೀಚಿಂಗ್ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತು ತಮಗೆಲ್ಲ ವಿಶೇಷವಾಗಿ ಈ ಸೆಷನ್ದಲ್ಲಿ 8th ಮತ್ತು 10th ಮಕ್ಕಳು, ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳು ಕೂಡಿದ್ರಿ. ನಾವು ಎಲ್ಲರೂ ಸೇರಿಕೊಂಡು ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಇದು ಮಾರ್ನಿಂಗ್ 6:30 ಅಂದಮೇಲೆ ಭಾಳ ವಿಶೇಷವಾದ ಸಮಯ. ಮಾರ್ನಿಂಗ್ ಎಷ್ಟು ಬೇಗ ನಾವು ಎದ್ದು ಸ್ಟಡಿ ಮಾಡ್ತೀವಿ ಅದು ಮೋಸ್ಟ್ ಇಂಪಾರ್ಟೆಂಟ್. ನನಗೂ ಕೂಡ ಇದೊಂದು ಭಾಗ್ಯ ಸಿಕ್ಕಿದೆ. ಅದಕ್ಕೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ವಿಶೇಷವಾದ ಇವತ್ತು ಶಿಕ್ಷಕರ ದಿನಾಚರಣೆ. ನಮ್ಮ ಎಲ್ಲ ಹಿರಿಯರಿಗೆ, ನಮ್ಮ ಎಲ್ಲ ಶಿಕ್ಷಕರಿಗೆ ಮತ್ತು ಶಿಕ್ಷಕೇತರ ಸಿಬ್ಬಂದಿ ಕೂಡ ಯಾರು ಒಳ್ಳೆ ತಮಗೆ ಅನೇಕ ರೀತಿಯಲ್ಲಿ ಶಿಕ್ಷಕ ರೂಪದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ವಾರ್ಡನ್ಸ್ ಎಲ್ಲ ಮತ್ತು ಇನ್ನು ಬೇರೆ ಬೇರೆ ವ್ಯಕ್ತಿಗಳೆಲ್ಲ. ಸೊ ಎಲ್ಲರಿಗೆ, ತಮಗೆಲ್ಲರಿಗೆ ಶಿಕ್ಷಕದ ದಿನಾಚರಣೆಯ ಎಲ್ಲರಿಗೆ ಶುಭಾಶಯಗಳು. ಹ್ಯಾಪಿ ಟೀಚರ್ಸ್ ಡೇ. ಎಸ್, ಥ್ಯಾಂಕ್ ಯು. ಅದಿಲ್ಲ, ಇವಾಗ ಇಂಥ ಒಂದು ಟೀಚರ್ಸ್ ದಿನದಿಂದಲೂ ಮುಂಜಾನೆ ಸಮಯದಲ್ಲಿ ವಿಶೇಷವಾಗಿ ತಾವು ಸ್ಟಡಿ ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ನೋಡೋಣ ಬನ್ನಿ. ನಾನು ಒಂದು ಅಬೌಟ್ 1 hour ಪ್ಲಸ್ ಮೈನಸ್ ನಿಮಗೆ ಪ್ರಥಮ ವೇದಿಕ್ ಮ್ಯಾಥ್ಸ್ ಬಗ್ಗೆ ಹೇಳಿಕೊಡ್ತಾ ಇದ್ದೇನೆ. ಕೇವಲ 2 ನಿಮಿಷದಲ್ಲಿ ನಿಮಗೆ 100ರವರೆಗೆ ಮಗ್ಗಿಗಳು ಬಾಯಿ ಲೆಕ್ಕಕ್ಕೆ ಬರ್ತಾವಂತ ಹೇಳ್ತೇನೆ. ಮರಿದೇ ಇಲ್ಲ ಜೀವನದಲ್ಲಿ. ಆಮೇಲೆ ಬಾಯಿ ಮಾಡೋ ಅವಶ್ಯಕತೆನೇ ಇಲ್ಲ, ಬರ್ಕೋದ್ ಕೂಡ ಅವಶ್ಯಕತೆನೇ ಇಲ್ಲ.
ಶಿಕ್ಷಣ ಪದ್ಧತಿ ಸಾವಿರಾರು ವರ್ಷ ಹಿಂದೆ ನಮ್ಮ ಹಿರಿಯರು, ಭಾರತೀಯ ಹಿರಿಯರು, ಋಷಿಮುನಿಗಳು, ಸ್ವಾಮೀಜಿಯವರು ವಿಶೇಷವಾದ ಒಂದು ವೇದಿಕ್ ಮ್ಯಾಥ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಬಹುಶಃ ವೇದ ಕಾಲ, ಅದರ ಪೂರ್ವ ಕಾಲದ ನಮ್ಮ ಹಿರಿಯರು ಅವರೆಲ್ಲ ಸೇರಿ ಈ ವೇದಿಕ್ ಮ್ಯಾಥ್ಸ್ ಅನ್ನ ಈ ಜಗತ್ತಕ್ಕೆ ಕೊಟ್ಟಿದ್ದಾರೆ. ಇಂಥ ಸೂಪರ್ ಫಾಸ್ಟ್ ಇದೆಯಲ್ಲ, ಇವಾಗ ನಿಮಗೆ ಕೇವಲ 2 ನಿಮಿಷದಲ್ಲಿ 100ರವರೆಗೆ ಮಗ್ಗಿಗಳು ಬರ್ತವೆ. ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತೀರಾ, ಜೊತೆಗೆ ಮುಂದಿನ 1 ನಿಮಿಷದಲ್ಲಿ 1000 ಲಕ್ಷ ಕೋಟಿ ಅನಂತ ಕೋಟಿ ಮಗ್ಗಿಗಳ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತೀರಿ. ಯು ವಿಲ್ ಸೇ ದಟ್ ಐ ಕ್ಯಾನ್ ಕ್ರಿಯೇಟ್ ಟೇಬಲ್ಸ್ ಅಪ್ ಟು ಅನ್ಲಿಮಿಟೆಡ್ ನಂಬರ್ಸ್ within just 2 or 3 minutes. It's a extraordinary method. That's the power of Vedic maths. So extraordinary things ಇದೆ. ಇದು ನನ್ನ ಹಿರಿಯರು, ನಮ್ಮ ಒಂದು ಚಿಕ್ಕ ಹಳ್ಳಿ ಕೃಷ್ಣಾ ನದಿ ದಂಡೆಯಲ್ಲಿ, ಆದರೂ ಕೂಡ ನಮ್ಮ ಜನರು ಇವನ್ ಅಷ್ಟೊಂದು ಯಾವ ಶಿಕ್ಷೆನೂ ಪಡಿಲಾರ್ದಂತ ನಮ್ಮ ಹಿರಿಯರು ಬಾಯಿ ಲೆಕ್ಕ ಅಂತ ನಮಗೆ ಕಲಿಸ್ತಾ ಇದ್ರು. ಇವನ್ ಬಿಫೋರ್ ಸ್ಕೂಲಿಂಗ್ ಜಸ್ಟ್ ಒಂದು 4ನೇ 5ನೇ ವಯಸ್ಸಲ್ಲಿ ನಮಗೆಲ್ಲ ಹಿರಿಯರು ಇದನ್ನೆಲ್ಲ ಹೇಳ್ತಿದ್ರು, ಬಾಯಿ ಲೆಕ್ಕ ಅಂತ ಹೇಳಿ. ಉದಾಹರಣೆಗೆ ಒಂದು ಲೆಕ್ಕ ನಿಮ್ಗೆ ಹೇಳ್ತೀನಿ. ನಾನು ಇನ್ಸ್ಪೈರ್ ಆದದ್ದು ವೇದಿಕ್ ಮ್ಯಾಥ್ಸ್ನಲ್ಲಿ. ಜಸ್ಟ್ ಒಂದು ಲೆಕ್ಕ ನೋಡಿ. 1/4 kg ಸಕ್ಕರೆ 3/4 kg ಸಕ್ಕರೆ ಕೂಡಿಸಿದ್ರೆ ಎಷ್ಟಾಗ್ತದೆ? ದಿಸ್ ಇಸ್ ದ ವೇದಿಕ್ ಮ್ಯಾಥ್ಸ್. ಇನ್ನು ಇದನ್ನ ಸ್ಕೂಲ್ ಸಿಸ್ಟಮ್ನಲ್ಲಿ, ಸ್ಕೂಲ್ ಮ್ಯಾಥ್ಸ್ ಇದು ಕೂಡ ಒಳ್ಳೇದಿದೆ. ಕಾರಣ ಇದು ರೆಡಿ ಆದದ್ದೇ ನಮ್ಮ ವೇದಿಕ್ ಮ್ಯಾಥ್ಸ್ ಇದೆ. ಸ್ಕೂಲ್ ಮ್ಯಾಥ್ಸ್ ಇದು ಸ್ಟೆಪ್ ಬೈ ಸ್ಟೆಪ್ ಬರ್ತದ. ಇದು ವೇದಿಕ್ ಮ್ಯಾಥ್ಸ್ ಇನ್ನೊಂದು ಫಾರ್ಮೇಟ್ ಇದೆ. ಸೊ ವೇದಿಕ್ ಎಲ್ಲ ಬಾಯ್ ಲೆಕ್ಕ. 1/4 kg 3/4 kg ಕೂಡಿಸಿದ್ರೆ 1 kg. ಗುಡ್. ಸೊ ನೈಸ್, ಸ್ಮಾರ್ಟ್ ಸ್ಟೂಡೆಂಟ್, ವೆರಿ ಗುಡ್. ಸೊ ಇನ್ನು ಇದನ್ನ ನಾನು ಇಲ್ಲಿ ಬೋರ್ಡ್ ಮೇಲೆ ಬಿಡಿಸಿ ತೋರಿಸ್ತೀನಿ ನಿಮಗೆ, ನೋಡಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಜಸ್ಟ್ ಒಂದು ಇಂಟ್ರೊಡಕ್ಷನ್ ನಲ್ಲಿ ಐಡಿಯಾ ಕೊಡ್ತೀನಿ. ಅರ್ಥ ಆಗಿದೆಯಾ? ಎಸ್, ಗುಡ್. ಅಲ್ಲಿ ಹಿಂದಿನವ್ರಿಗೆ ಕೇಳಿಸ್ತಾ ಇದೆಯಾ? ಹಿಂದಿನವ್ರಿಗೆ ಎಸ್, ನಾನು ಮೂವ್ಮೆಂಟ್ ಮಾಡ್ತಾ ಇರ್ತೀನಿ. ಎಸ್, ನೋಡಿ, ಸ್ಟಡೀಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಒಂದು ವೇದಿಕ್ ಮ್ಯಾಥ್ಸ್ ಕೊಡ್ತಾ ಇದ್ದೇನೆ, ಜೊತೆಗೆ ನೆಕ್ಸ್ಟ್ ನಾನು ಒಂದು ಟೆಕ್ನಿಕ್ ಕೊಡ್ತಾ ಇದ್ದೇನೆ. ಓದಿದನ್ನ ಮರಿಲೇಬಾರ್ದು. ಒಂದು ಸಲ ಓದಿದ್ರೆ ಸಾಕು, ಮರಿದೇ ಇಲ್ಲ. ಅದು ಅಂಕು ಸ್ಟಡಿ ಮೆಥಡ್. ಇದು ನಾನು ಸ್ವತಃ ಕ್ರಿಯೇಟ್ ಮಾಡಿದ್ದೇನೆ, ಅಂಕು ಸ್ಟಡಿ ಮೆಥಡ್. ನೆಕ್ಸ್ಟ್ ಇನ್ನು ಲಾಸ್ಟ್ ಒಂದು ಕೊಡ್ತಾ ಇದ್ದೇನೆ, ಹ್ಯಾಂಡ್ ರೈಟಿಂಗ್. ಜಸ್ಟ್ ವಿದೌಟ್ ಟಚಿಂಗ್ ಪೆನ್ ಅಂಡ್ ಪೇಪರ್ 10 ನಿಮಿಷದಲ್ಲಿ ಯಾವುದೇ ರೈಟಿಂಗ್ ಇರಲಿ ಸೂಪರ್ ಆಗ್ತದ. ಜಗತ್ತದ್ದು ಇದಕ್ಕಿದ್ದಂಗೆ ಸೂಪರ್ ಆಗ್ತದ. ರನ್ನಿಂಗ್ ರೈಟಿಂಗ್ ಸೂಪರ್, ಕರ್ಸಿವ್, ರನ್ನಿಂಗ್ ಆರ್ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮತ್ತು ಇಟಾಲಿಯನ್ ಸ್ಟೈಲ್. ಆಮೇಲೆ ಕನ್ನಡ ಮುತ್ತಿಟ್ಟಂಗ 10 ಅಕ್ಷರಗಳು. ಜಸ್ಟ್ 10 ವರ್ಷ ಬರೆದ್ರೂ ಆಗುದಿಲ್ಲ, ಆದರೆ ಸುಮ್ಮನೆ ಬರ್ಕೋತ್ ಕೂಡೋಕ್ಕಿಂತ ಟೆಕ್ನಿಕ್ಸ್ ಯೂಸ್ ಮಾಡಿ ಸೂಪರ್ ರೈಟಿಂಗ್ ಆಗ್ತದ. ಇಲ್ಲಿ ನಿಮಗೆ ಶಾರ್ಟ್ದಲ್ಲಿ ಈ 2-3 ಪಾಯಿಂಟ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ. ಸಹಜವಾಗಿ ನೀವು ಕವರ್ ಮಾಡ್ಬೋದು. ಆಮೇಲೆ ಓವರಾಲ್ ಮೈಂಡ್ ಕಾನ್ಸಂಟ್ರೇಷನ್ ಹೇಗೆ ಮಾಡಬೇಕು, ಮೈಂಡ್ ಕಾನ್ಸಂಟ್ರೇಷನ್ ಅದರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಪ್ರಥಮ ಮೈಂಡ್ ಕಾನ್ಸಂಟ್ರೇಷನ್ನಿಂದ ಸ್ಟಾರ್ಟ್ ಮಾಡೋಣ. ಜಸ್ಟ್ ಒಂದು 10 ನಿಮಿಷ ಕ್ಲಾಸ್ ರೂಮ್ನಲ್ಲಿ ಅಥವಾ ಇಂಥ ಸಭೆಯಲ್ಲಿ ಎಲ್ಲೆಲ್ಲ ಕೂತಾಗ ಮೈಂಡ್ ಕಾನ್ಸಂಟ್ರೇಷನ್ ಹೇಗೆ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಮೈಂಡ್ ಕಾನ್ಸಂಟ್ರೇಷನ್. ನಮ್ಮ ಬ್ರೈನ್ ಸೂಪರ್ ಕಾನ್ಸಂಟ್ರೇಟ್ ಆಗ್ತದ. ಆಟೋಮೆಟಿಕ್ ಸ್ಟಡಿ ಯಾವುದೇ ಸಬ್ಜೆಕ್ಟ್ ಇರಲಿ ಸಹಜವಾಗಿ ಕವರ್ ಆಗ್ಬೋದು. ನನ್ನ ಸಾವಿರಾರು ಸ್ಟೂಡೆಂಟ್ 2 ಸ್ಟೇಟ್ನಲ್ಲಿ, ಕರ್ನಾಟಕ, ಮಹಾರಾಷ್ಟ್ರ ಸೂಪರ್ ರ್ಯಾಂಕ್ ಹೇಳ್ತಾರೆ. ಜೊತೆಗೆ ನನ್ನ ಮಕ್ಕಳು ಇವಾಗ ಹಳ್ಳಿಯನ್ನು ಕಲ್ತಾರೆ,
ಈಸಿಯಾಗಿ ಕನ್ನಡದಲ್ಲಿ ಎಲ್ಲವೂ ಸ್ಟೇಟ್ ರ್ಯಾಂಕ್ಸ್ ಇದೆ. ಎ ಟು ಹೆಡ್. ಇವಾಗ ನನ್ನ ಇಬ್ಬರು ಮಕ್ಕಳು 2-3 ತಿಂಗಳಲ್ಲಿ ಸೈಂಟಿಸ್ಟ್ ಆಗ್ತಾ ಇದ್ದಾರೆ. ಇಬ್ಬರು ಮಕ್ಕಳು ಎಟ್ ಎ ಟೈಮ್ ಸೈಂಟಿಸ್ಟ್. ಇವತ್ತನೇ ನಮ್ಮ ದೊಡ್ಡ ಮಗಳು ಫಾರಿನ್ ಹೋಗ್ತಾ ಇದ್ದಾಳೆ. ಅವಳು ಕಳಿಸ್ಲಿಕ್ಕೆ ನಾವು ಬಂದೀವಿ. ಇಲ್ಲಿ ಬಂದಾಗ ನಾನು ಭಾಳ ಸಲ ವಿಚಾರ ಮಾಡ್ತಿದ್ದೆ. ತಮ್ಮ ಮಠ, ತಮ್ಮ ಸ್ವಾಮೀಜಿಯವ್ರ ಬಗ್ಗೆ ನಾನು ನ್ಯೂಸಲ್ಲಿ ಆಗಾಗ ಕೇಳಿದಾಗ ಬಹಳಷ್ಟು ಕಡೆ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ. ಅನೇಕ ವರ್ಷಗಳಿಂದ ನಾನು ಒಂದು ಸಲ ಬರಬೇಕು, ಸ್ಟೂಡೆಂಟ್ಸಿಗೆ ನನ್ನಿಂದ ಏನಾದರೂ ಸಾಧ್ಯ ಆದರೆ 4 ಪಾಯಿಂಟ್ಸ್ ಕೊಡಬೇಕು ಅಂತ ವಿಚಾರ ಮಾಡಿದ್ದೆ. ಬಟ್ ಆಗ್ತಾ ಇರಲಿಲ್ಲ. ಇವಾಗ ನಾನು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ಸ್ಟೇಟ್ನಲ್ಲಿ ಲೆಕ್ಚರಿಂಗ್ ನಡೆದೇವೆ. ಥ್ರೂಔಟ್ ದ ಇಂಡಿಯಾ ಕರೆದಾರೆ. 21 ರಾಷ್ಟ್ರಗಳದವ್ರು ಕರೆದಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲ್ ನೋಡಿ. ಇವಾಗ ಎಲ್ಲ ಕಡೆ ಹೋಗಿ ಲೆಕ್ಚರ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದೆ. ಇತ್ತೀಚೆಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ನೀವು ಮನೆಗೆ ಹೋದಾಗ ಸಾಧ್ಯ ಆದಾಗ ಸ್ವಲ್ಪ ನೋಡ್ಕೊಳ್ಳಿ, ಹೆಲ್ಪ್ ಆಗ್ತದ. ಭಾಳಷ್ಟು ಥಿಂಗ್ಸ್ ಇವೆ 4 ಭಾಷೆಗಳಲ್ಲಿ, ಮರಾಠಿ, ಕನ್ನಡ, ಹಿಂದಿ, ಇಂಗ್ಲೀಷ್ 4 ಭಾಷೆಗಳಲ್ಲಿ. ಕಮಾನ್, ಈಗ ನಾವು ಫಸ್ಟು ನಿಮಗೆ ಬ್ರೈನ್ ಕಾನ್ಸಂಟ್ರೇಷನ್ ಬಗ್ಗೆ ಮೊದಲು ಹೇಳ್ಕೊಡ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಒಂದು 10 ಮಿನಿಟ್ಸ್. ಆರ್ ಯು ರೆಡಿ? ಹಿಂದಿನವ್ರು ಕೇಳಿಸ್ತಾ ಇದೆಯಾ? ಎಸ್, ಕಮಾನ್ ಕಮಾನ್. ನೋಡಿಲ್ಲಿ ಬ್ರೈನ್ ಕಾನ್ಸಂಟ್ರೇಷನ್ ಫಸ್ಟ್ ಪಾರ್ಟ್ ಈ ಲೆಕ್ಚರ್ದು. ಇದು ಅವಶ್ಯಕವಾದದ್ದು. ಎದಕ್ಕೆಲ್ಲ, ಕೇವಲ ಸ್ಟಡಿಗೆ ಅಷ್ಟೇ ಅಲ್ಲ, ಪ್ರತಿಯೊಂದು ವಿಚಾರಕ್ಕೆ ಇದು ಅವಶ್ಯಕವಾದದ್ದು. ಎಸ್, ಆರ್ ಯು ರೆಡಿ? ಎಸ್ ಎಸ್. ಪ್ರಥಮ ಈಸಿಯಾಗಿ ಕೂತ್ಕೊಳ್ಳಿ. ನಿಮ್ಗೆ ಹೇಗೆ ಈಸಿ ಅನ್ನಿಸ್ತದೋ ಹಾಗೆ ಈಸಿಯಾಗಿ ಕೂತ್ಕೊಳ್ಳಿ. ಕೆಲವೊಬ್ರು ಗಟ್ಟಿಯಾಗಿ ಕೈ ಕಟ್ಟಿದ್ರಿ, ಬಟ್ ಗಟ್ಟಿಯಾಗಿ ಕೈ ಕಟ್ಟಬೇಡಿ, ಬಿಟ್ಕೊಳ್ಳಿ. ಈಸಿಯಾಗಿ ಕೂತ್ಕೊಳ್ಳಿ. ಈಸಿಯಾಗಿ ಅಂದರೆ ಕಂಟಿನ್ಯೂಸ್ ಕೈ ಕಟ್ಟಿ ಕೂಡೋದ್ರಿಂದ ತೊಂದರೆ ಆಗ್ತದೆ. ಆಮೇಲೆ ಆಟೋಮೆಟಿಕ್ಲಿ ಫಿಸಿಕಲ್ ಸ್ಟ್ರೈನ್ ಬರುತ್ತೆ. ಅದರಿಂದ ಆಟೋಮೆಟಿಕ್ಲಿ ಬ್ರೈನ್ ಮೇಲೆ ಪ್ರೆಷರ್ ಬರ್ತದೆ. ಈಸಿಯಾಗಿ ಕೈ ಬಿಟ್ಟು ಈಸಿಯಾಗಿ ಕೂತ್ಕೊಳ್ಳಿ. ನಿಮ್ಗೆ ಹೇಗೆ ಈಸಿನೋ ಹಾಗೆ ಈಸಿಯಾಗಿ ಕೂತ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಹಾಂ, ಓಕೆ. ಲೆಟ್ ಅಸ್ ಸ್ಟಾರ್ಟ್. ಅಂದರೆ ಸ್ಕೂಲ್ನಲ್ಲಿ, ಕ್ಲಾಸ್ ರೂಮ್ನಲ್ಲಿ, ಹೀಗೆ ನಡೀತಕ್ಕಂಥ ಸಭೆಗಳಲ್ಲಿ, ಆಮೇಲೆ ರೂಮ್ನಲ್ಲಿ ಪ್ರಥಮ ಮಾತಾಡೋದನ್ನ ಯಾವಾಗಲೂ ನಿಯರ್ಲಿ ಸ್ಟಾಪ್ ಇದೆ. ಅವಶ್ಯಕತೆಯಲ್ಲಿ ಮಾತಾಡಿ, ಹಾಗೇನು ಸ್ಟಾಪ್ ಅಂತ ಅಲ್ಲ. ಮಾತಾಡಿ, ಡಿಸ್ಕಷನ್ ಮಾಡಿ, ಆದರೆ ಎಲ್ಲದಕ್ಕೂ ಸಮಯ ಇಟ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಸುಮ್ಮನೆ ಕೂರ್ತೀವಿ, ಒಬ್ಬನು ಸ್ಟಡಿ ಮಾಡ್ತಾ ಇರ್ತಾನೆ, ಇನ್ನೊಬ್ಬನು ಮಾತಾಡ್ತಾ ಇರ್ತಾನೆ, ಮತ್ತೊಬ್ಬನು ಮತ್ತೇನೋ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಒಬ್ಬರು ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡಿರಬಾರ್ದು. ಇದಕ್ಕೆ ಕ್ಲಿಯರ್? ಫಸ್ಟ್ ಪಾಯಿಂಟ್ ಯಾಕೆ ಗೊತ್ತಾ? ನಮ್ಮ ಬ್ರೈನ್ ಸಿಸ್ಟಮ್ ಹೇಗದ ಅಂದರೆ ಪ್ರತಿ ಕ್ಷಣ ಒಂದೇ ಕೆಲಸ ಮಾಡುತ್ತೆ. ಅದಕ್ಕೆ ಒಂದು ಕಡೆಗೆ ಮಾತಾಡೋದು, ಇನ್ನೊಂದು ಕಡೆಗೆ ಸ್ಟಡಿ ಮಾಡೋದು, ಇನ್ನೊಂದು ಕಡೆಗೆ ನಾನು ಏನೋಪ್ಪ ಸ್ಟಡಿ ಮಾಡ್ತಾ ಇದ್ದೀನಲ್ಲ ಅಂಥೇಳಿ ಸುಮ್ಮನೆ ಅನಿಸ್ಕೊಳ್ಳೋದು, ಅದು ಸರಿಯಲ್ಲ. ಅಂದರೆ ಮಾತಾಡುವಾಗ ಮಾತಾಡಿ, ಸ್ಟಡಿ ಮಾಡುವಾಗ ಸ್ಟಡಿ ಮಾಡಿ. ಇನ್ನೊಬ್ಬನು ಮಾತಾಡುವಾಗ ಅವನಿಗೆ ಸ್ಟಡಿ ಸಮಯ ಬಿಟ್ಟು ಅವ್ನು ಮಾತಾಡ್ತಿದ್ದಂದ್ರೆ ನೀವು ತಿಳಿಸಿ ಹೇಳ್ಬೇಕು. ಅವನಿಗೆ ಜಗಳಾಡೋ ಅವಶ್ಯಕತೆ ಇಲ್ಲ, ಮತ್ತೇನಾದರೂ ಅನ್ನೋ ಅವಶ್ಯಕತೆ ಇಲ್ಲ. ಅವನಿಗೆ ತಿಳಿಸಿ ಹೇಳಬೇಕು, ನೋಡ ಮಾರಾಯ, ನನಗೆ ಸ್ಟಡಿ ಮಾಡೋದಿದೆ, ಒಂದು ಅರ್ಧ ಗಂಟೆ ನೀನು ಮಾಡ್ಕೊ, ಆಮೇಲೆ ಮಾತಾಡೋದು ಅಂತ ಹೇಳ್ಬೇಕು. ಇಸ್ ಇಟ್ ಕ್ಲಿಯರ್? ಮೊದಲು ರೂಮ್ನಲ್ಲಿ, ಕ್ಲಾಸ್ ರೂಮ್ನಲ್ಲಿ ಅಥವಾ ಇಂಥ ಸಭೆಯಲ್ಲಿ ಕೂತಾಗ ಮಾತಾಡೋದಕ್ಕೂ ಸ್ಟಡಿ ಮಾಡೋದಕ್ಕೂ ಲಿಮಿಟೇಷನ್ಸ್ ಇಟ್ಕೋಬೇಕು. ಅರ್ಥ ಆಯ್ತಾ? ಎಸ್. ನಂಬರ್ 1, ಇದೇ ನಮ್ಮ ಸ್ಟಡಿಯನ್ನು ಸೂಪರ್ ಮಾಡಿಕೊಡೋದು. ಬ್ರೈನ್ ಕಾನ್ಸಂಟ್ರೇಷನ್, ಒಂದು ಕಡೆಗೆ ಏಕಾಗ್ರತೆ ಸರಿಯಾಗಿ ಮಾಡಿಕೊಡೋದು. ಆಮೇಲೆ ಸ್ಟಡಿ ಮಾಡ್ತಾ ಮಾಡ್ತಾ ಸೈಲೆಂಟಾಗಿ ಸ್ಟಡಿ ಮಾಡಬೇಕು. ಇನ್ನು ನನ್ನೊಂದು ಅನುಕೂಲ ಸ್ಟಡಿ ಮೆಥಡ್ ಇದೆ, ಅದನ್ನು ನಾನು ಯಾವ ಥರ ಮಾಡಬೇಕು ಅನ್ನೋದು ಜಸ್ಟ್ ಹೇಳ್ತಾ ಇದ್ದೀನಿ. ಪ್ರಥಮ ಮೈಂಡ್ ಕಾನ್ಸಂಟ್ರೇಷನ್ ಸಲುವಾಗಿ ತಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮತ್ತು ಅದರ್ ಆ್ಯಕ್ಟಿವಿಟೀಸ್, ವರ್ಬಲ್ ಆ್ಯಕ್ಟಿವಿಟೀಸ್ ಕಂಟ್ರೋಲ್ ಮಾಡಬೇಕು. ಮಾಡ್ತೀರಾ? ಎಸ್. ಆಮೇಲೆ ಕ್ವಶನ್ ಕೇಳಬೇಕಾದ್ರೆ
ಕಾನ್ಸಂಟ್ರೇಷನ್. ಇದ್ರ ಮಹತ್ವ ಬಹಳ ಇದೆ. ನೀವು ಸ್ವತಃ ಆದರೂ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೇಕು. ಇಟ್ ಮೀನ್ಸ್ ನಾನು ಎಲ್ಲಾದರೂ ಕುಂತಾಗ, ಎಲ್ಲಾದರೂ ನಿಂತಾಗ, ಕ್ಲಾಸ್ ರೂಮ್ನಲ್ಲಿ, ಸ್ಕೂಲ್ದಲ್ಲಿ, ಸಭೆಯಲ್ಲಿ, ಎಲ್ಲಾದರೂ ಇರಲಿ, ಮೊದಲು ಸರಿಯಾಗಿ ಕೇಳ್ಕೋಬೇಕು. ಅದ್ರದ್ದು ಇನ್ನೊಂದು ಪಾಠ ಬೋರ್ಡ್ ಕೆಲಸ ನಡೆದಾಗೆ ಕಾನ್ಸಂಟ್ರೇಷನ್. ಇನ್ನೊಂದು ಕೆಲಸ, ಪ್ರಥಮ ಸೈಲೆನ್ಸ್ ಇಟ್ಕೋಬೇಕು, ಟೈಮ್ ಇಟ್ಕೋಬೇಕು, ಮಾತಾಡಬೇಕು, ಸ್ಟಡಿ ಮಾಡಬೇಕು. ಆಮೇಲೆ ಇನ್ನು ಬೋರ್ಡ್ ಕೆಲಸ, ಇದು ಒಂದು ಕಾನ್ಸಂಟ್ರೇಷನ್ ಪಾರ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಅನದರ್ ಪಾರ್ಟ್. ಇವಾಗ ಬೋರ್ಡ್ ಮೇಲೆ ಟೀಚರ್ ಏನಾದರೂ ಕಲಿಸ್ತಿದ್ರೆ 100% ಯಾವ ಲೆಕ್ಕಕ್ಕೂ ಬರ್ಕೋಬಾರ್ದು. ಇದು ಕ್ಲಿಯರ್? ಬೋರ್ಡ್ ಕೆಲಸ ನಡೆದಾಗೆ ಅಲ್ಲಿ ಬೋರ್ಡನ್ನ ನೋಡಿರ್ಬೇಕು, ಬರ್ಕೋಲಿಕ್ಕೆ ಹೋಗ್ಬಾರ್ದು. ಏನಪ್ಪ ಟೀಚರ್ಸ್ ಕಲ್ಪಿಸ್ತಾರೆ, ಇದು ನೆಕ್ಸ್ಟ್ ಸಿಗೋದಿಲ್ಲ ಅನ್ನೋ ಅಂತ ಒಂದು ವಿಚಾರದಲ್ಲಿ ಸ್ಟೂಡೆಂಟ್ಸ್ ಬರ್ಕೋತಿರ್ತಾರೆ. ಬರ್ಕೋದೇನು ಕೆಟ್ಟದ್ದಲ್ಲ, ಆದ್ರೆ ಆ ಸಮಯ ಸರಿಯಲ್ಲ. ಯಾಕೆ ಗೊತ್ತಾ? ನಮ್ಮ ಬ್ರೈನ್ ಎಟ್ ಎ ಟೈಮ್ ಒಂದೇ ಕೆಲಸ ಮಾಡ್ತಿರ್ತದ, ಎಟ್ ಎ ಟೈಮ್ ಮೂರು ಕೆಲಸ ಮಾಡೋದಿಲ್ಲ. ಸೊ ಬೋರ್ಡ್ ಮೇಲೆ ಟೀಚರ್ಸ್ ಬರೆದು ಹೇಳೋ ಮುಂದೆ ನಾವು ಬರ್ಕೋಲಿಕ್ಕೆ ಪ್ರಯತ್ನ ಮಾಡಿದ್ರೆ ಬ್ರೈನಿಗೆ 2 ಕೆಲಸ ಆಗ್ತವೆ, ಮಾತಾಡಿದ್ರೆ 3 ಕೆಲಸ ಆಗ್ತವೆ. ಲಕ್ಷ್ಯ ಕೊಡ್ಲಿಲ್ಲ ಅಂದ್ರೆ ಯಾವುದೂ ತಲೆಗೆ ಹೋಗುದಿಲ್ಲ, ಪ್ರಾಬ್ಲಮ್ ಆಗೋದಿಲ್ಲ. ನಂದೊಂದು ಸ್ಲೋಗನ್ ಇದೆ, ನೋ ಬಡಿ ಇಸ್ ಅ ಡಲ್. ಪ್ಲೀಸ್ ರಿಮೆಂಬರ್ ದಿಸ್. ನನ್ನ ಸ್ವಂತ ಸ್ಲೋಗನ್ ಇದೆ, ನೋ ಬಡಿ ಇಸ್ ಅ ಡಲ್ and no subject is a tough, but we have to follow some special techniques, tricks, methods and ideas. ಯಾರು ಡಲ್ ಇರುವುದಿಲ್ಲ, ದಯವಿಟ್ಟು ನೋ ಬಡಿ ಇಸ್ ಅ ಡಲ್. ಯಾರು ಡಲ್ ಇರುವುದಿಲ್ಲ, ಫಸ್ಟ್ ಪಾಯಿಂಟ್ ಕ್ಲಿಯರ್. ಅಂಡ್ ನೋ ಸಬ್ಜೆಕ್ಟ್ ಇಸ್ ಅ ಟಫ್. ಯಾವ ಸಬ್ಜೆಕ್ಟ್ ಟಫ್ ಇರುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಮ್ಯಾಥ್ಸ್ ಟಫ್, ಇಂಗ್ಲಿಷ್ ಟಫ್, ಅದು ಟಫ್, ಇದು ಟಫ್, ಕಂಪ್ಯೂಟರ್ ಅದು ಟಫ್ ಅಂತ ತಿಳ್ಕೊಬೇಡಿ. ಯಾವುದೇ ಲೆಕ್ಕಕ್ಕೆ ಟೆಕ್ನಿಕ್ಸಾ, ಟ್ರಿಕ್ಸಾ, ಮೆಥಡ್ಸಾ, ಐಡಿಯಾ ಯೂಸ್ ಮಾಡಬೇಕು. ನಾರ್ಮಲ್ ಆಗಿ ಸ್ಟಡಿ ಮಾಡಿದ್ರೆ ಸಾಕಾಗುದಿಲ್ಲ. ಕಾಂಪಿಟೇಟಿವ್ ಫೀಲ್ಡ್ ಇವತ್ತಿನ ಜಗತ್ತು, ಕಾಂಪಿಟೇಟಿವ್ ಜಗತ್ತು ಪ್ಲಸ್ ಇವತ್ತು ಅಷ್ಟೇ ಅಲ್ಲ, ಯಾವ ಕಾಲದಲ್ಲಿದ್ರು ಸಿಕ್ಕಾಪಟ್ಟಿ ನಾವು ಟೆಕ್ನಿಕ್ಸಾ, ಟ್ರಿಕ್ಸಾ, ಮೆಥಡ್ಸಾ, ಐಡಿಯಾಸ್ ಅನ್ನು ಯೂಸ್ ಮಾಡ್ಬೇಕು. ಸೊ ಇಲ್ಲಿ ಕೆಲವೊಂದು ನಾನು ಕೊಡ್ತಾ ಇದ್ದೇನೆ, ಅವನ್ನ ಮ್ಯಾಥ್ಸ್ಗಾಗಿ, ಹ್ಯಾಂಡ್ ರೈಟಿಂಗ್ಗಾಗಿ, ಓದಿದ್ದನ್ನು ಬರಿಬಾರ್ದಕ್ಕಾಗಿ. ಇದನ್ನು ಆಮೇಲೆ ಇರೋಲ್ಲ. ಬ್ರೈನ್ ಕಾನ್ಸಂಟ್ರೇಷನ್ ಫಸ್ಟ್ ಪಾರ್ಟ್, ಸ್ವಲ್ಪ ಏಕಾಗ್ರತೆ ಇರಬೇಕು. ಸೆಕೆಂಡ್ ಪಾರ್ಟ್, ಇವ ಬೋರ್ಡ್ ಕೆಲಸ ನಡೆದಾಗ ಬೋರ್ಡ್ ಕೆಲಸನೂ ನೋಡಬೇಕು. ಬರ್ಕೋಬೇಕಾಗಿದ್ರೆ ಟೀಚರ್ಸ್ ಕೇಳಿ ಬರ್ಕೋಬೇಕು. ಆಮೇಲೆ ಕ್ವಶನ್ ಕೇಳಬೇಕಾಗಿತ್ತು ಅಂದ್ರೆ ಅದು ಆದಮೇಲೆ ಕ್ವಶನ್ ಕೇಳಬೇಕು. ಮೀನ್ಸ್ ಫಸ್ಟ್ ಅಬ್ಸರ್ವಿಂಗ್ ಟೀಚರ್ಸ್ ಏನು ಎಕ್ಸ್ಪ್ಲೈನ್ ಮಾಡ್ತಾರೆ 100% ಕೇಳ್ಕೋಬೇಕು. ಆಮೇಲೆ ಬರ್ಕೋಲಿಕ್ಕೆ ಸಮಯ ಬೇಕಾದ್ರೆ ಬರ್ಕೋಬೇಕು. ಆಮೇಲೆ ಕ್ವಶನ್ ಕೇಳಬೇಕು. ಇಸ್ ಇಟ್ ಕ್ಲಿಯರ್? ಇದಕ್ಕೆ ಇದನ್ನ ನಾವು ಸರಿಯಾಗಿ ಫಾಲೋ ಅಪ್ ಮಾಡಿದ್ರೆ ಆಟೋಮೆಟಿಕ್ಲಿ ಕಾನ್ಸಂಟ್ರೇಟ್ ಆಗುತ್ತೆ. ಸೂಪರ್ ಆಗಿ ನಿಮಗೆ ಸ್ಟಡಿ ತಲೆಗೆ ಹೋಗ್ತದ. ಅಂದ್ರೆ ಪ್ರತಿ ಸಲ ಒಂದೊಂದು ಕೆಲಸ ಆಗ್ತದೆ. ಇಸ್ ಇಟ್ ಕ್ಲಿಯರ್? ಓಕೆ, ಇದನ್ನ ಯಾರಾದರೂ ಫಾಲೋ ಅಪ್ ಮಾಡಿದ್ರು ನಿಮ್ಮ ಸ್ಟಡಿ ಸೂಪರ್ ಆಗ್ತದೆ. ಇಸ್ ಇಟ್ ಕ್ಲಿಯರ್? ಇದು ಸರಿಯೋ ತಪ್ಪು? ಸರಿ ಅನ್ನಿಸ್ತದ, ತಪ್ಪು ಅನ್ನಿಸ್ತದ? ಎಸ್. ಇಸ್ ಇಟ್ ಕ್ಲಿಯರ್? ಬನ್ನಿ ಈಗ ನಾವು 2ನೇ ಪಾಠ ಮ್ಯಾಥ್ಸ್ ನಮ್ಮ ಮಗ್ಗಿಗಳನ್ನು ನೋಡ್ಕೊಳ್ಳೋಣ. ಮಗ್ಗಿಗಳನ್ನು ಕ್ರಿಯೇಟ್ ಮಾಡೋ ಐಡಿಯಾ ಬಂದಮೇಲೆ ನೆಕ್ಸ್ಟ್ ಒಂದು ಕೆಲವು ಲೆಕ್ಕಗಳನ್ನು ನೋಡೋಣ. ಒಂದು ಮಲ್ಟಿಪ್ಲಿಕೇಶನ್, ಒಂದು ಗುಣಾಕಾರ ಕೊಡ್ತಾ ಇದ್ದೇನೆ ನಿಮಗೆ, ಹೇಗೆ ಗುಣಿಸುವುದು ಅನ್ನೋದು ಕೊಡ್ತಾ ಇದ್ದೇನೆ. ಒಂದು ಗುಣಿಸೋದು ಟೆಕ್ನಿಕ್ ಸಾಕು. ಜಗತ್ತದ ಎಲ್ಲ ಗುಣಾಕಾರಗಳು ಬಾಯಿ ಲೆಕ್ಕ ಬರ್ತವೆ. A to Z multiplication you can cover. Yes, come on. ಇಲ್ಲಿ ಬಗ್ಗೆ ಕಾಣ್ತಾ ಇದ್ದಾವ?
ಹಾ, ಈಗ ಯಾರು ಬರ್ಕೋಬಾರ್ದು, ನಿಮಗೆ ಬರ್ಕೋಲಿಕ್ಕೆ ಟೈಮ್ ಕೊಡ್ತೀನಿ ನಾನು. ಇಸ್ ಇಟ್ ಕ್ಲಿಯರ್? ಫಸ್ಟ್ ಬ್ರೈನ್ ಕಾನ್ಸಂಟ್ರೇಷನ್. ಈಗ ನಾನು ಹೇಳಿದ ಸ್ಟೆಪ್ಸ್ ಹಿಂಗೆ ಯೂಸ್ ಮಾಡ್ಬೇಕು ಇವಾಗ. ಎಸ್, ಅದು ಬನ್ನಿ ಈಗ. ಎಸ್, ಅಲ್ಲಿ ನೀನು ಸಮೀಪ ಬನ್ನಿ ಅಪ್ಪಿ, ಇಲ್ಲಿ ಸಮೀಪದಿಂದ ತೊಗೊಳ್ಳಿ, ಜೂಮ್ ಮಾಡಿ. ಇಲ್ಲಿ ಕ್ಲಿಯರ್ ಬರ್ತಾ ಇದ್ದಾವ? ಕ್ಲಿಯರ್ ಬರ್ತಿದ್ರೆ ಮಾಡು. ಈಗ ಪಾರ್ಟ್ ಚೇಂಜ್ ಮಾಡಿ.